ಆಕಾಶದಲ್ಲಿ ಕತ್ಲೆ ಇರೋದ್ರಿಂದಲೇ ನಕ್ಷತ್ರಗಳು ಸುಂದರವಾಗಿ ಕಾಣಿಸೋದು. ಮನುಷ್ಯನ ಮನಸ್ಸಲ್ಲಿ ಆಸೆಗಳಿರೋದ್ರಿಂದಲೇ ಬದುಕು ಚೆನ್ನಾಗಿದೆ ಅನಿಸೋದು. ಆಸೆ ಪಟ್ಟಿದ್ದನ್ನು ಪಡಿಲೇಬೇಕು ಅನ್ನೋ ಹುಚ್ಚಿಗೆ ಬಿದ್ದಾಗ ಒಳ್ಳೆಯದು ಕೆಟ್ಟದ್ದು ಯಾವುದೂ ಅರ್ಥ ಆಗೋಲ್ಲ. ಯಾಕೆಂದರೆ ಅವ್ರವ್ರ ಹುಚ್ಚು ಅವ್ರವ್ರಿಗೆ ಹೆಚ್ಚು. ಕೆಲಸ ಮುಗಿದ್ಮೇಲೆ ಬಿಡೋ ಹೊಗೆಗೂ ಕೆಲಸದ ಟೆನ್ಷನಲ್ಲಿ ಬಿಡೋ ಹೊಗೆಗೂ ತುಂಬ ವ್ಯತ್ಯಾಸ ಇದೆ ಮಗ. ಈ ನನ್ನ ಮಗ ಕುಡ್ದಾಗ ಮಾತ್ರ ಫಿಲಾಸಫಿ ಹೊಡಿತಿದ್ದ, ಈಗ ಸಿಗರೇಟ್ಗೂ ಶುರು ಹಚ್ಕೊಂಡಿದ್ದಾನೆ. ಹೋಗ್ಲಿ ಬಿಡು, ಉರ್ಕೋಬೇಡ. ಎಲ್ಲೋ ನಿನ್ನ ರೂಮ್ಮೇಟ್ ಸ್ವರಾಜು ಕಾಣಿಸ್ತಾನೆ ಇಲ್ಲ. ಅವನ ಯಾವುದೋ ಟ್ರೈನಿಂಗ್ ಅಂತ ಪುಣೆಗೆ ಹೋಗಿದ್ದಾನ. ನಾಳೆನೋ ನಾಳಿದೋ ಬರ್ಬೋದು. ಅವಂದೇ ಮಸ್ತು ಮಚ್ಚ. ₹1 ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದಿಲ್ಲ, ಬರೀ ಎಂಜಾಯ್ಮೆಂಟು. ಅದು ನಿಜಾನೇ. ವಿಕ್ಕಿಗೆ ನಿನ್ನೆ ಏನೋ ಶ್ವೇತಾ ಮೂವಿ ಕರ್ಕೊಂಡೋಗಿದ್ಲಂತೆ, ಅದು ಅವಳ ದುಡ್ಡಲ್ಲಿ. ಏನಮ್ಮ ಎಣ್ಣೆ ಫುಲ್ ಕೆಂಪಾಗಿದೆ. ರಾತ್ರಿ ಸೊಳ್ಳೆ ಕಚ್ಚಿರ್ಬೇಕು. ಏನಮ್ಮ ನಿನ್ನೆ ನಿಮ್ಮ ಹುಡುಗಿ BVR ಸಿನಿಮಾ ತೋರಿಸಿದ್ದಂತೆ? ಹಾ, ಫಿಲ್ಮ್ ಅಷ್ಟೇ ಅವಳು ತೋರಿಸಿದ್ದು. ಅದಾದ್ಮೇಲೆ ನಾನು ಅವಳಿಗೆ KFC, ಬ್ಯೂಟಿ ಪಾರ್ಲರು, ಫ್ಯಾನ್ಸಿ ಸ್ಟೋರ್ ಅಂತ ಎಲ್ಲ ತೋರಿಸ್ದೆ. ಒಳ್ಳೆ ಪ್ರಾಫಿಟ್ ಮಚ್ಚ. ₹300 ಇನ್ವೆಸ್ಟ್ ಮಾಡೋದು, ₹3000 ರಿಟರ್ನು. ಲೈ ಮಿನಿ ಅಂಬಾನಿ ನನ್ನ ಮಗನೇ, ಲವ್ನು ಬಿಸ್ನೆಸ್ ಥರ ನೋಡ್ತೀನಿ. ಅಣ್ಣ ನಮಸ್ಕಾರ. ಲೈಫಲ್ಲಿ ಯಾರನ್ನಾದರೂ ಲವ್ ಮಾಡಿದ್ಯೇನೋ? ಹಾಗಾದರೆ ಇರಿ. ಲವ್ ತಾನೇ ಮಾಡಿದ್ರಾಯ್ತು ಬಿಡ. ಈಗಿನ್ನೂ ತಂಗಿ ಮದುವೆ ಮಾಡಿ ಮುಗಿಸಿದ್ದೀನಿ, ಅದ್ರ ಸಾಲ ಇನ್ನೂ ತೀರಿಲ್ಲ. ತೀರಿದ ಮೇಲೆ ನೋಡಿದ್ರಾಯ್ತು ಬಿಡ. ಓಹೋ, ಸಾಲ ತೀರಿಸಿ ಲವ್ ಮಾಡಿ ಮತ್ತೆ ಸಾಲಗಾರನಾಗೋ ದುರಾಲೋಚನೆಯಲ್ಲಿ ಇದೆಯಾ? ದುರಾಲೋಚನೆ ಅಲ್ಲ, ದೂರಾಲೋಚನೆ. ಹಲೋ ಹೇಳವಾ? ಹಲೋ ಕುಸು, ಏನು ಕಾಲ್ ಮಾಡಿದ್ದು? ನಾಳಿಗೇನಾದ್ರೂ ಊರಿಗೆ ಬರಕ್ಕಾಗ್ತಾ? ರಜಾ ಖಾಲಿ ಆಗದೆ ಕಣವ, ಸಂಬಳ ಆದ್ಮೇಲೆ ಬರ್ತೀನಿ. ನಿನ್ ತಂಗಿ ಗಂಡ ಗಾಡಿ ಕುದಿಸ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಾರ. ಏನ ಆಕ್ಸಿಡೆಂಟಾ? ಯಾವಾಗ? ಸರಿ ಬಿಡವಾ, ನಾನು ಬರ್ತೀನಿ ಈಗಲೇ. ಇಲ್ಕಪ್ಪ, ಇವಕ್ಕೇನು ಅಪಾಯ ಇಲ್ವಂತ. ನಾನೇ ಬಂದೀವಿ, ಬಿಡು. ಸರಿ, ಈಗ ಹೆಂಗಿದ್ದಾರು? ಬೆನ್ ಮೂಳೆಗೆ ಪೆಟ್ಟು ಬಿದ್ದದ, ಆಪರೇಷನ್ ಮಾಡ್ಬೇಕು ಅಂದ್ರು. ಚೈತ್ರ ಅಳ್ತಾ ಕುಂತವಳೆ. ಆಪರೇಷನ್ ಮಾಡ್ಸಕ್ಕೆಲ್ಲವಾ? ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ಬರ್ತೀನಿ. ಕಣಪ್ಪ, ಡಾಕ್ಟರ್ ಹೇಳಿದ್ರು ಒಟ್ಟು 2 ಲಕ್ಷ ಆಯ್ತದೆ. ಆಪರೇಷನ್ಗಿಂತ ಮುಂಚೆ 1 ಲಕ್ಷ ಕಟ್ಟಿ, ಆಪರೇಷನ್ ಆದ್ಮೇಲೆ ಬಾಕಿ ಕಟ್ಟಿವ್ರಂತೆ ಅಂದ್ರು. 1 ಲಕ್ಷನಾ? ಪಾಪ ದೇವ್ರಂತವ್ರು ನಿಮ್ಮ ಭಾವ. ಮದುವಲ್ಲಿ 1 ಪೈಸೆನೂ ಕೇಳಿಲ್ಲ. ಈಗ ನೋಡಿದ್ರೆ ಹಿಂಗಾಗದೆ. ನಾವಲ್ದೆ ಅವ್ರಿಗೆ ಇನ್ನಾರಿದ್ದಾರೆ ಕೂಸು. ಸಾಲನೋ ಸೋಲನೋ ನೀನೇ ನೋಡ್ಕೋಬೇಕು ಕಪ್ಪ. ಹಲೋ ಶರತಾ, ಹೇಳೋ. ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಾಯ್ತು ಕಣ. ಎಷ್ಟಪ್ಪ? 1 ಲಕ್ಷ. 1 ಲಕ್ಷನಾ? ಬೇಜಾರು ಮಾಡ್ಕೋಬೇಡ. ಅದು ಅಷ್ಟೊಂದು ಬಿಗ್ ಅಮೌಂಟ್ ಇಲ್ಲ ಮಗ. ಏನೋ 5-10 ಆದ್ರೆ ನೋಡಪ್ಪ, ಅಡ್ಜಸ್ಟ್ ಮಾಡ್ಬೋದು. ಆಕ್ಚುಲಿ ನಾನೇ ನಿನ್ನನ್ನು ಕೇಳಬೇಕು ಅಂತ ಅನ್ಕೊಂಡಿದ್ದೆ, ನನ್ನೇ ಕೇಳ್ತೀಯಲ್ಲೋ. ನಿನ್ನೆ ಕೇಳಿದ್ರೆ ನೋಡ್ಬೋದಿತ್ತು, ಇವಾಗ ಯಾವುದು ಇತ್ತು? ಈಗ ಯಾವುದಿಲ್ಲ ಕಣೋ. ನೆಕ್ಸ್ಟ್ ಒಂದು ಚೀಟಿ ಇದೆ, ಬೇಕಿದ್ರೆ ಎತ್ಕೊಡ್ತೀನಿ. ಗೆಳೆಯ, ಮದುವೆಗೆ ಇಸ್ಕೊಂಡಿರೋ ಸಾಲನೇ ಬಾಕಿ ಇದೆ. ಈಗ ಮತ್ತೆ The number you are trying to call is currently not reachable. Please try again later. ಅಣ್ಣ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾರು ಕೇಳಿದ್ರು ದುಡ್ಡಿಲ್ಲ ಅಂತವ್ರೆ. ನನಗೆ ದಿಕ್ಕೇ ತೋರ್ತಂಗಾಗದ. ನಿನ್ನ ಹತ್ರ ಯಾವತ್ತೂ ಏನೂ ಕೇಳಿಲ್ಲ. ಇವತ್ತು ಕೇಳ್ತೇವನಿ, ನನ್ನ ಮಾಂಗಲ್ಯನ ಉಳಿಸ್ಕೊಡೋಣ.
ಲೋಕಿ, ಹೇಗಿದೆಯೋ ಒಡವೆ? ಸೂಪರು. ಎಷ್ಟೋ ರೇಟು? ಗೆಸ್ ಮಾಡು. ಏನೊಂದು 50,000 ಇರ್ಬೋದಾ? ಅಯ್ಯೋ ನಿನ್ನ ಲೇ, ಸೇಟು ಅಂಗಡಿಲಿ ಅಡ ಇಟ್ರು ಕಣ್ಣು ಮುಚ್ಕೊಂಡು 1,00,000 ರೂಪಾಯಿ ಕೊಡ್ತಾರೆ. ನೀನೇನೋ ಹೀಗನ್ಬಿಟ್ಟೆ. ಅಷ್ಟೊಂದು ಕಾಸ್ಟ್ಲಿನಾ? 2,35,000 ರೂಪಾಯಿ. ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಯಾರಿಗೋ? ಇನ್ಯಾರಿಗೆ? ನನ್ನ ಜಗಳ ಗಂಟಿ ತಂಗಿಗೆ. ನಮ್ಮ ಪುಟ್ಟಿಗ. ಏನ್ ಸಮಾಚಾರ? ಇನ್ನು 6 ತಿಂಗಳು ಬಿಟ್ಟು ಅವಳಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ. ಅದಕ್ಕೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅನಿಸ್ತು, ಇದನ್ನು ಮಾಡಿಸ್ದೆ. ಎಲ್ಲ ಓಕೆ, ಬಟ್ ಇಷ್ಟು ಬೇಗ ಯಾಕೆ? ಯಾಕೆ ಲೋಕಿ, ನಿಂಗೇನಾದರೂ ದುಡ್ಡು ಬೇಕಿತ್ತಾ? ಹಾಂ, ಇನ್ನೂ ಇಸ್ಕೊಂಡಿರೋ ದುಡ್ಡೇ ವಾಪಸ್ ಕೊಟ್ಟಿಲ್ಲ. ಇನ್ನು ಇದು ಬೇರೆ ಕೇಳು. ಯಾಕೆ ಬೇಕು ಹೇಳು? ನೀನು ಕೇಳಿದ್ರು ನನ್ನ ಹತ್ರ ಇಲ್ಲ ಕಣೋ. ಈಗ ಹಳೆ ಕಂಪ್ನಿದು PF ಅಮೌಂಟ್ ಬಂದಿತ್ತಲ್ಲ, ಆ ದುಡ್ಡಲ್ಲಿ ಈ ಒಡವೆ ಮಾಡಿಸ್ದೆ ಅಷ್ಟೇ. ಲೋಕಿ, ಲೋಕಿ. ಹಾಂ, ಬಂದೆ. ಹಾಯ್ ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನೋ ಕಣ್ಣೆಲ್ಲ ಕೆಂಪುಗಾಗ್ಬಿಟ್ಟಿದೆ? ನೈಟ್ ಶಿಫ್ಟಾ? ಯಾವಾಗ ಬಂದೆ? ರಾತ್ರಿನೇ ಬಂದೆ. ಶ್ರೀಕಾಂತನ ಮನೇಲಿದ್ದೆ. ಓ. ಟ್ರೈನಿಂಗು ಅನ್ನೋದಕ್ಕಿಂತ ಒಂಥರ ಟೂರ್ ಥರ ಇತ್ತು. ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋದಂಗಿತ್ತು ಮಗ. ಕಣ್ಣು ಮುಚ್ಚಿದ್ರೆ ಬರೀ ಕ್ಲಬ್ಬು ಪಬ್ಬುನೇ ನೆನಪಾಗತ್ತೆ. ಒಳ್ಳೊಳ್ಳೆ ಹುಡುಗಿರು ಜೊತೆಗೆ ಹೊಸ ಜನರ ಪರಿಚಯ, ಕೂಲ್ ಅಟ್ಮಾಸ್ಫಿಯರು, ಬ್ಯೂಟಿಫುಲ್ ಪ್ಲೇಸಸ್ಸು. ಒಟ್ಟಿನಲ್ಲಿ ಫುಲ್ಲು ಎಂಜಾಯ್ ಮಾಡಿದೆ ಮಗ. ಇವತ್ತು ಆಫೀಸಲ್ಲಿ ವರ್ಕ್ ಇರಲ್ಲ, ರೂಮ್ಗೆ ಬೇಗ ಬರ್ತೀನಿ. ಸಂಜೆ ಫ್ರೀ ಮಾಡ್ಕೊ, ಫಿಲಮ್ಗೆ ಹೋಗೋಣ. ಆದರೆ ಲೋಕಿ, ಈ ರೀತಿ ಟ್ರೈನಿಂಗ್ ಇದ್ರೆ ಮಿಸ್ ಮಾಡದೆ ಹೋಗು ಮಗ, ಆಯ್ತಾ? ಸೂಪರ್ ಆಗಿರುತ್ತೆ. ರಿಪೋರ್ಟ್ ಕೊಟ್ಬಿಟ್ಟು ಬರ್ತೀನಿ. ಓಕೆ, ಸಿ ಯು ಡ್ಯೂಡ್. ಲೋಕಿ, ಟ್ರೈನಿಂಗಲ್ಲಿ ಒಳ್ಳೊಳ್ಳೆ ಹುಡುಗಿರ್ಗಳ ನಂಬರ್ ಸಿಕ್ಕಿದೆ, ಬೇಕಾದರೆ ಕೇಳು, ಚಾಟ್ ಮಾಡುವಂತೆ. ಸರಿನಾ? ಟೇಕ್ ಕೇರ್ ಬಡಿ.
ಸರ್ ಈ ಫೋಟೋದಲ್ಲಿರೋ ಥರ ಒಡವೆ ಏನಾದರೂ ಸಿಗುತ್ತಾ ನಿಮ್ಮ ಹತ್ರ? ನಿನಗಿಂತ ಬೆಸ್ಟ್ ಫ್ರೆಂಡ್ ನನ್ಗೆ ಯಾರು ಇಲ್ಲ ಕಣೋ. ನಿನ್ ಬಿಟ್ಟರೆ ನನ್ಗೆ ಯಾರು ಇಲ್ಲ ಅಣ್ಣ. ಲೋಕಿ, ಅವ್ರಿಲ್ದೆ ನನ್ನ ಕೈಲಿ ಬದುಕಕ್ಕಾಗಲ್ಲ ಅಣ್ಣ. ಮನೆಯವ್ರನ್ನ ಬಿಟ್ರೆ ನಾನು ತುಂಬಾ ನಂಬಿರೋದು ನಿನ್ನೇ ಕಣೋ. ಏ ಲೋಕಿ, ಯಾಕೋ ಹೀಗೆ ಮಾಡಿದೆ? ನೀನು ಹೀಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಬಾವಂಗೆ ಆಕ್ಸಿಡೆಂಟ್ ಆಗಿದೆ, ಅರ್ಜೆಂಟಾಗಿ ಅಮೌಂಟ್ ಬೇಕು ಅನ್ನೋ ವಿಷಯನ ನನಗೆ ಯಾಕೋ ಹೇಳಲಿಲ್ಲ? ಇದನ್ನ ನಾನು ಬೇರೆಯವರಿಂದ ತಿಳ್ಕೊಬೇಕಾಗಿತ್ತ? ಹೇಳೋ. ಅದು ಹಾಗಲ್ಲ ಮಗ. ಇನ್ನು ಹೇಗೋ ಮತ್ತೆ? ನಿನ್ನ ಹತ್ರ ಆಲ್ರೆಡಿ ಇಸ್ಕೊಂಡಿದ್ನಲ್ಲೋ, ಮತ್ತೆ ಹೆಂಗೋ ಕೇಳಿ. ಅದಕ್ಕೆ ಊರಲ್ಲಿರೋ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿದ್ಯಾ ನನ್ನ ಬಿಟ್ಟು? ಎಷ್ಟೇ ಆದರೂ ನಾನೇ ನಿನ್ನ ಫ್ರೆಂಡ್ ಅಲ್ವಲ್ಲ? ಏಯ್, ಜಸ್ಟ್ ರೂಮ್ಮೇಟ್ ತಾನೇ. ಅದಾಗಲ್ವೋ, ನಿನ್ನ ಹತ್ರ ಇರಲ್ಲ ಅನ್ಕೊಂಡು. ನನ್ನ ಹತ್ರ ಇರಲ್ಲ ಅಂತ ಅದೇಗೋ ಅನ್ಕೊಂಡೆ? ಸಹಾಯ ಮಾಡೋಕ್ಕೆ ದುಡ್ಡೇ ಇರಬೇಕು ಅಂತ ಏನಿಲ್ಲ ಮಗ. ಒಳ್ಳೆ ಮನ್ಸಿದ್ರೆ ಸಾಕು. ನಾನೇನು ಬೇರೆಯವನೇನೋ? ಒಂದು ಮಾತು ಕೇಳಿದ್ರೆ ನಾನೇನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾ ಇದ್ನ? ತಗೋ, ನನ್ನ ತಂಗಿ ಮದುವೆಗೆ ಮಾಡಿಸಿರೋ ಒಡವೆ ಇದೆ. ಈ ಒಡವೆನ ಅಡ ಇಟ್ಬಿಟ್ಟು ನಿಮ್ಮ ಬಾವನ ಆಪ್ರೇಷನ್ಗೆ ದುಡ್ಡು ಕಳಿಸು. ಮತ್ತೆ ನಿನ್ನ ತಂಗಿ ಮದುವೆ ಗಿಫ್ಟು? ಹೇಯ್, ನನ್ನ ತಂಗಿ ನಿನ್ನ ತಂಗಿ ಅಂತ ಯಾಕೆ ಮಗ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೆಯಾ? ಒಬ್ಬ ತಂಗಿ ಕಷ್ಟದಲ್ಲಿ ಇರಬೇಕಾದ್ರೆ ಇನ್ನೊಬ್ಬ ತಂಗಿಗೆ ಗಿಫ್ಟ್ ಕೊಡೋಕ್ಕೆ ಮನಸ್ಸು ಒಪ್ತಾ ಇಲ್ಲ. ಅದು ಅಲ್ಲದೆ ಇನ್ನೂ ಅವಳ ಮದುವೆಗೆ 5 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಆಯ್ತು. ಮೊದಲೋಗಿ ಈ ಜಗತ್ತಿನಲ್ಲಿ ಸಂಬಂಧಿಕರ ಸಂಪರ್ಕ ಇಲ್ಲದೆ ಬದುಕೋರು ಸಿಗ್ಬೋದು, ಆದರೆ ಸ್ನೇಹಿತರ ಸಂಪರ್ಕ ಇಲ್ಲದೆ ಬದುಕೋರು ಸಿಗಲ್ಲ. ಎಲ್ಲ ವಿಷಯನೂ ಎಲ್ರಿಗೂ ಹೇಳೋಕ್ಕಾಗಲ್ಲ ಅಂತಲೇ ಆ ದೇವರು ಸ್ನೇಹಿತರನ್ನು ಕೊಟ್ಟಿದ್ದು.